ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜೀ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಸಾರಿಗೆ ಸಾರಥಿಗಳಿಂದ ಸರ್ಕಾರಕ್ಕೆ ಸಂಜೆವರೆಗೆ ಡೆಡ್ಲೈನ್ ಅನ್ನು ಕೊಡಲಾಗಿದೆ. 38 ತಿಂಗಳ ಹಿಂಬಾಕಿ ಮತ್ತು ವೇತನ ಪರಿಷ್ಕರಣೆಗಾಗಿ ಪಟ್ಟು ಹಿಡಿದು ಇವತ್ತು ಪ್ರತಿಭಟನೆಗೆ ಇಳಿದಿದ್ದಾರೆ. ಸಾರಿಗೆ ಸಾರಥಿಗಳು 4 ನಿಗಮಗಳು ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಕೆಕೆಆರ್ಟಿಸಿ 4 ನಿಗಮಗಳ ನೌಕರರದು ಬೇಡಿಕೆ ಇದು. 38 ತಿಂಗಳ ಹಿಂಬಾಕಿ ಮತ್ತು ವೇತನ ಪರಿಷ್ಕರಣೆಗೆ ಅವರು ಪಟ್ಟು ಹಿಡಿದಿರೋದು. ಸರ್ಕಾರಕ್ಕೆ ತಲೆನೋವಾಗಿದೆ. ಸಾರಿಗೆ ಇಲಾಖೆಯ ಬಂಧಿಸಿ 20 ತಿಂಗಳ ಹಿಂಬಾಕಿಯನ್ನ ಕೊಡೋದಕ್ಕೆ ಒಪ್ಪಿದ್ರು ಕೂಡ ನೌಕರರು ಇದನ್ನು ಒಪ್ತಾ ಇಲ್ಲ. ಇವತ್ತು ಬೆಂಗಳೂರು ಚಲೋ, ನಾಳೆ ಬೃಹತ್ ಧರಣಿ ಇರುತ್ತೆ. ಬೆಂಗಳೂರು ಚಲೋನಲ್ಲಿ ಸಾವಿರಾರು ನೌಕರರು ಭಾಗವಹಿಸ್ತಾ ಇದ್ದಾರೆ. 30 ತಿಂಗಳ ವೇತನ ಹಿಂಬಾಕಿ ಮತ್ತು ಹೊಸ ವೇತನ ಪರಿಷ್ಕರಣೆಗಾಗಿ ನಡೀತಾ ಇರುವಂತಹ ಹೋರಾಟ ಇದು. ಕೆಎಸ್ಆರ್ಟಿಸಿ, ಬಿಎಂಟಿಸಿ, NWKSRTC ಮತ್ತು ಕೆಕೆಆರ್ಟಿಸಿ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇರುವಂತಹ ಅಂದರೆ ಬಿಎಂಟಿಸಿ ವ್ಯವಸ್ಥೆ ಏನಿದೆ ಅವರು ನೌಕರರು 4 ನಿಗಮಗಳು ಕೂಡ ಸೇರಿಕೊಂಡು ನಡೆಸ್ತಾ ಇರುವಂತಹ ಹೋರಾಟ ಇದು. ಈ 38 ತಿಂಗಳ ಹಿಂಬಾಕಿಯಲ್ಲಿ 26 ತಿಂಗಳದ್ದು ಅಂದರೆ 1,271 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದವರು ಹೇಳಿದರೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 2021ರ 12 ತಿಂಗಳದ್ದು 552 ಕೋಟಿ, 2022ರಿಂದ 23ರ ಫೆಬ್ರವರಿ ತನಕ 14 ತಿಂಗಳು, ಟೋಟಲ್ ಅಲ್ಲಿಗೆ ಎಷ್ಟಾಗುತ್ತೆ 26 ತಿಂಗಳು 718 ಕೋಟಿ. ಎರಡನ್ನೂ ಸೇರಿಸಿದೆ 1,271 ಕೋಟಿ ಸರ್ಕಾರದವರು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾ ಇರೋದು. ಆದರೆ ನೌಕರರೇ ಹೇಳ್ತಾ ಇರೋದು, ನೌಕರರು ಜನವರಿ 1, 2021ರಿಂದ ಡಿಸೆಂಬರ್ 31, 2021ರ ತನಕ ಅಲ್ಲಿ 12 ತಿಂಗಳ 552 ಕೋಟಿ ರೂಪಾಯಿ ಏನಿದೆ ಅದು ಕೂಡ ಬರಬೇಕು. ಅದನ್ನು ಸರ್ಕಾರದವರು ಈಗಲೇ ನಮಗೆ ಕೊಡಬೇಕು ಅಂತ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಬೆಂಗಳೂರು ಚಲೋ, ನಾಳೆ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೋದಕ್ಕೆ ಇದೀಗ ತಯಾರಿಯನ್ನು ಕೂಡ ಅವರು ಮಾಡಿಕೊಂಡಿದ್ದಾರೆ. 4 ನಿಗಮಗಳ ನೌಕರರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ಮುಖಾಂತರ ಸರ್ಕಾರಕ್ಕೆ ಇದೊಂದು ತಲೆನೋವಾಗಿ ಪರಿಣಮಿಸಿದೆ. ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಏಪ್ರಿಲ್ 1, 2025ರಿಂದ ಜಾರಿಗೆ ಬರುವಂತೆ ಹೊಸ ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಇವತ್ತು ಒತ್ತಾಯ ಕೂಡ ಇದೆ. ನಾವು ಅದನ್ನು ಮಾಡ್ತೀವಿ, ಮಾತುಕತೆಯನ್ನು ಮಾಡ್ತೀವಿ ಅಂತ ಸರ್ಕಾರದವರು ಹೇಳ್ತಾ ಇದ್ದಾರೆ. ಆದರೆ 38 ತಿಂಗಳ ಹಿಂಬಾಕಿ ಏನು ಬರೋದಿದೆ, ಹಿಂಬಾಕಿ ಅಂತ ಹೇಳಿದ್ರೆ ಈ ಎಲ್ಲ ನೌಕರರಿಗೆ ಬರಬೇಕಾಗಿದ್ದಂಥ ಹಣವನ್ನು ಸರ್ಕಾರ ತನ್ನ ಬಳಿ ಇಟ್ಟುಕೊಂಡಿದ್ದು. ಈ ಇಟ್ಟುಕೊಂಡಿರುವಂಥ ಹಣವನ್ನು 26 ತಿಂಗಳದ್ದು ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ನೌಕರರು ಹೇಳ್ತಾ ಇರೋದು ನಮಗೆ ಬೇಕಾಗಿರೋದು 38 ತಿಂಗಳದ್ದು ಬರಬೇಕು, 38 ತಿಂಗಳದ್ದು ಕೊಟ್ಟರೆ ಮಾತ್ರ ನಾವು ಅದನ್ನು ಒಪ್ಪಿಕೊಳ್ತೀವಿ ಅಂತ ಅವ್ರು ಹೇಳ್ತಾ ಇರೋದು. ಹೀಗಾಗಿ ಧರಣಿಗೆ ಅವರು ಮುಂದಾಗಿದ್ದಾರೆ. ಮೂವತ್ತೆಂಟು ತಿಂಗಳ ಹಿಂಬಾಕಿ ವೇತನಕ್ಕಾಗಿ ಕರೆ ಕೊಟ್ಟಿರೋ ಬೆಂಗಳೂರು ಚಲೋ ಚಳುವಳಿ ಇದೀಗ ಮುಂದುವರೆದಿದೆ. ಸರ್ಕಾರದಿಂದ 26 ತಿಂಗಳ ಹಿಂಬಾಕಿ ಕೊಟ್ಟರು ನಮ್ಮ ಹೋರಾಟವನ್ನು ಮಾಡ್ತೀವಿ ಅಂತ ಸಾರಿಗೆ ನೌಕರರು ಹಠಕ್ಕೆ ಬಿದ್ದಿದ್ದಾರೆ. ಹೀಗಾಗಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಪರಿಸ್ಥಿತಿ ಹೇಗೆ ಇದೆ ಅನ್ನೋದ್ರ ಬಗ್ಗೆ ಪ್ರಯಾಣಿಕರಲ್ಲೂ ಕೂಡ ಕೆಲವೊಂದಿಷ್ಟು ಗೊಂದಲ ಮೂಡಿರಬಹುದು. ಈ ಕುರಿತಂತೆ ಮೆಜೆಸ್ಟಿಕ್ನಲ್ಲಿ ಬಸ್ ಕಾರ್ಯಾಚರಣೆ ಹೇಗಿದೆ ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಳ್ಳಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಸಾರಿಗೆ ನೌಕರರು ಮುಷ್ಕರದ ರೂಪದಲ್ಲಿ ಬೆಂಗಳೂರು ಚಲೋ ಹೊರಗಾಗ್ತಾ ಇದ್ದಾರೆ. ಕಾರಣ ಇಷ್ಟೇ, ಸರ್ಕಾರದ ವತಿಯಿಂದ ಕೊಡಬೇಕಾದಂಥ 38 ತಿಂಗಳ ಹಿಂಬಾಕಿ ವೇತನವನ್ನು ಕೊಡಿ ಎನ್ನುವಂಥದ್ದು ಆಗ್ರಹ. ಈ ಮೂಲಕವಾಗಿ ಸರ್ಕಾರ ಮನವರಿಕೆ ಆಗಿ 26 ತಿಂಗಳ ಹಿಂಬಾಕಿ ವೇತನವನ್ನು ನಿನ್ನೆಯೇ ಘೋಷಣೆ ಮಾಡಿದೆ. ಹೀಗಾಗಿ ನಮ್ಮ ಒಂದು ಹೋರಾಟ ಎನ್ನುವಂಥದ್ದೇನು ಕೈ ಬಿಡ್ತಾರಾ ಎನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಶ್ನೆ ಇತ್ತು. ಆದರೂ ಕೂಡ ನೌಕರರು ಕರೆ ಕೊಟ್ಟಂಥ ಒಂದು ಹೋರಾಟ ಕೈ ಬಿಡೋದಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟತೆ ಮೂಲಕವಾಗಿ ಫ್ರೀಡಮ್ ಪಾರ್ಕ್ಗೆ ಜನ ಸೇರುವಂಥ ಕೆಲಸ ಆಗಿದೆ, ನೌಕರರು ಸೇರುವಂಥ ಕೆಲಸ ಈಗಾಗಲೇ ಆಗ್ತಾ ಇದೆ. ಹಾಗಿದ್ರೆ ಬಸ್ಗಳ ಸಂಚಾರ ಬೆಂಗಳೂರಿನಲ್ಲಿ ಇರಲ್ವಾ ಎನ್ನುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಏನಾದರೂ ಒಂದು ಗೊಂದಲ ಇದ್ದರೆ ನಾನಿವತ್ತು ವಿಷಲ್ಗಳ ರೂಪದಲ್ಲಿ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನನ್ನ ಎಡಭಾಗಕ್ಕೆ KSRTC ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ತೋರಿಸುವಂಥ ಕೆಲಸ ಮಾಡ್ತಿದ್ದೇನೆ. ಎಂದಿನಂತೆ ಬಸ್ಗಳ ಸಂಚಾರ ಯಥಾಸ್ಥಿತಿಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಗೆ ತೆರಳುವಂಥ ಕೆಲಸ ಆಗ್ತಾ ಇದೆ.
ಬೆಂಗಳೂರಿನಿಂದ ಹಾಸನ ಭಾಗ ಆಗ್ಬೋದು, ಸಕಲೇಶ್ವರ, ಧರ್ಮಸ್ಥಳ, ಶಿವಮೊಗ್ಗ ಸೇರಿದಂತೆ ನಾನಾ ಭಾಗಕ್ಕೆ ಈ ಒಂದು ಅಂದರೆ ಕರಾವಳಿ ಭಾಗದ ಜಿಲ್ಲೆಗಳೇನಿದ್ದಾವೋ ಆ ಭಾಗಕ್ಕೆ ತೆರಳುವಂಥ ಪ್ರಮುಖವಾದಂಥ ಬಸ್ಗಳನ್ನು ತೋರಿಸ್ತಾ ಇದ್ದೇನೆ. ಬೆಳಗ್ಗೆ 4 ಗಂಟೆಯಿಂದಲೇ ಇಲ್ಲಿವರೆಗೂ 450ಕ್ಕೂ ಹೆಚ್ಚು ಬಸ್ಗಳು ರಾಜ್ಯದ ವಿವಿಧ ಭಾಗಗಳಿಗೆ ತಲುಪುವಂಥ ಕೆಲಸ ಆಗಿದೆ. ಈ ಭಾಗದಿಂದಲೂ ಕೂಡ 200ಕ್ಕೂ ಹೆಚ್ಚು ಬಸ್ಗಳು ತನ್ನ ಎಂದಿನಂತೆ ಸಂಚಾರ ಮಾಡುವಂಥ ಕೆಲಸ ಆಗ್ತಾ ಇದ್ದಾವೆ. KSRTC ರೆಡ್ ಬಸ್ಗಳಾಗ್ಬೋದು, ಐರಾವತ ಬಸ್ಗಳಾಗ್ಬೋದು, ಇನ್ನೂ ಹೆಚ್ಚಿನ ರೂಪದಲ್ಲಿ i5 ಬಸ್ಗಳೇನಿದ್ದಾವೆ ಸ್ಲೀಪರ್ ಬಸ್ಗಳ ರೂಪದಲ್ಲಿ ಅವೆಲ್ಲವೂ ಕೂಡ ಬುಕ್ಕಿಂಗ್ ಮಾಡಿರುವಂಥ ಪ್ರಯಾಣಿಕರಾಗ್ಬೋದು, ನೇರವಾಗಿ ಟಿಕೆಟ್ ಕೊಂಡುಕೊಂಡು ಪ್ರಯಾಣ ಮಾಡುವಂಥರಾಗ್ಬೋದು, ಎಲ್ಲರಿಗೂ ಕೂಡ ಸೇವೆಯನ್ನು ಕಲ್ಪಿಸುವಂಥ ಕೆಲಸ ಸಾರಿಗೆ ಬಸ್ಗಳ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಚಾಲಕರು, ನಿರ್ವಾಹಕರು ಎಂದಿನಂತೆ ಯಥಾಸ್ಥಿತಿಯಲ್ಲಿ ಬಂದು ಅವರ ಸೇವೆಯನ್ನು ಕಲ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಮೈಸೂರು ಭಾಗಕ್ಕೂ ಕೂಡ ಕೆಲವೊಂದು ಬಸ್ಗಳು ಇಲ್ಲಿಂದಲೇ ಸಂಚಾರ ಡೈರೆಕ್ಟಾಗಿ ಮಾಡಿದ್ದಾವೆ ಎನ್ನುವಂಥ ಮಾಹಿತಿಯು ಕೂಡ KSRTC ನಿಗಮದಿಂದ ಮಾಹಿತಿ ಬರ್ತಾ ಇರುವಂಥದ್ದು. ಇನ್ನು ಈ ಸ್ಟ್ಯಾಂಡ್ ಎಡಭಾಗದಲ್ಲಿ ಈಗ ತೋರಿಸಲಿಕ್ಕೆ ದೃಶ್ಯಗಳು ಸಾಕಾಗಲ್ಲ, ಅಂದರೆ ಇಲ್ಲಿಂದ ಎಡಭಾಗಕ್ಕೆ ಏನಿದೆಯೋ ಆ ಭಾಗದಲ್ಲಿ ತೋರಿಸಲಿಕ್ಕೆ ಸಾಧ್ಯ ಆಗಲ್ಲ. ಅಲ್ಲೂ ಕೂಡ ಉತ್ತರ ಕರ್ನಾಟಕದ ಭಾಗಕ್ಕೆ ತೆರಳುವಂಥ ಬಹುತೇಕ ಸಂಚಾರದ ವ್ಯವಸ್ಥೆ ಎಂದಿನಂತೆ ಯಥಾಸ್ಥಿತಿಯಲ್ಲಿ ಇರುವಂಥದ್ದು. ಈ ಮೂಲಕವಾಗಿ ನೋಡೋದಾದರೆ ಮಾಹಿತಿ ಕೊರತೆಯಿಂದ ಜನರು ಅಂದರೆ ಇವತ್ತು ಎಂದಿನಂತೆ ಬಸ್ಗಳು ಇರ್ತವೋ ಇರಲ್ವೋ ಎನ್ನುವಂಥ ನಿಟ್ಟಿನಲ್ಲಿ ಪ್ರಯಾಣಿಕರಿಗೆ ಒಂದು ರೀತಿಯಾದ ಗೊಂದಲ ಸೃಷ್ಟಿಯಾಗಿತ್ತು ಎನ್ನುವಂಥ ನಿಟ್ಟಿನಲ್ಲಿ ಗೊತ್ತಾಗ್ತಾ ಇದೆ. ಅದೇ ಕಾರಣಕ್ಕಾಗಿ ಪ್ರಯಾಣಿಕರ ವ್ಯವಸ್ಥೆಯಲ್ಲಿ ಕೊಂಚ ವಿರಳತೆ ಕಾಣ್ತಾ ಇರುವಂಥದ್ದು. ಈಗೇನು 10-11 ಗಂಟೆ ಆಗ್ತಾ ಬರ್ತಾ ಇದೆ. ಇನ್ನು ಕೆಲವೊಂದು ಸಮಯದ ಬಳಿಕ ಜನರು ಕೂಡ ಪ್ರಯಾಣಿಕರು ಕೂಡ ಬಸ್ನಲ್ಲಿ ಎಂದಿನಂತೆ ಸಂಚಾರ ಮಾಡಲಿಕ್ಕೂ ಕೂಡ ಬರುವಂಥ ಸಾಧ್ಯತೆಗಳಿದ್ದಾವೆ. ಈ ಬಸ್ಸು ಕೂಡ ಸಂಪರ್ಕ ಸಾರಿಗೆ ಅಂದರೆ ಇದು ಸ್ಯಾಟಲೈಟ್ ಮಾರ್ಗಕ್ಕೆ ಹೋಗ್ತಿರುವಂಥ ಬಸ್ ಆಗಿದೆ. ಬೆಂಗಳೂರಿನ ಸ್ಯಾಟಲೈಟ್ ಮಾರ್ಗದಿಂದ ಮೈಸೂರು ಭಾಗಕ್ಕೆ ತೆರಳುವಂಥ ಬಸ್ ಏನು ತೋರಿಸ್ತಾ ಇದ್ದೀನಿ ಅದು ಕೂಡ ಯಥಾಸ್ಥಿತಿಯಲ್ಲಿ ಪ್ರಯಾಣಿಕರನ್ನು ಒತ್ತು ಸಾಗಿಸುವಂಥ ಕೆಲಸ ಆಗ್ತದೆ. ಇನ್ನು BMTC ಬಸ್ಗಳಿಗೆ ಬರೋದಾದರೆ ನನ್ನ ಈ ಒಂದು ಬಲಭಾಗದಲ್ಲಿ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಬೆಂಗಳೂರಿನ ಪ್ರತಿ ಗಲ್ಲಿಗೂ ಕೂಡ ಸಂಚಾರ ಮಾಡುವಂಥ BMTC ಬಸ್ಗಳ ಸೇವೆಯು ಕೂಡ ಎಂದಿನಂತೆ ತನ್ನ ಕಾರ್ಯವೈಖರಿಯನ್ನು ಮುಂದುವರಿಸುವಂಥ ಕೆಲಸ ಆಗ್ತಾ ಇದೆ. ಈ ಬಸ್ಗಳಲ್ಲೂ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಿಲ್ಲ. ಬೆಳಗ್ಗೆ 4 ಗಂಟೆ 5 ಗಂಟೆಯಿಂದಲೇ BMTC ಸೇವೆ ಎಂದಿನಂತೆ ಏನಿರುತ್ತೋ ಅದೇ ರೀತಿಯಾದಂಥ ಸೇವೆ ಕಲ್ಪಿಸುವಂಥ ಕೆಲಸ BMTC ನಿಗಮದಿಂದಲೂ ಕೂಡ ಆಗ್ತಾ ಇದೆ. ಈಗಾಗಲೇ ಈ ಒಂದು ಭಾಗದಿಂದಲೂ ಕೂಡ 480ಕ್ಕೂ ಹೆಚ್ಚು BMTC ಬಸ್ಗಳು ಯಥಾಸ್ಥಿತಿ ಸಂಚಾರವನ್ನು ಮಾಡಿದ್ದಾವೆ ಎನ್ನುವಂಥ ಮಾಹಿತಿಯನ್ನು BMTC ನಿಗಮದ ಅಧಿಕಾರಿಗಳಿಂದ ಬರ್ತಿರುವಂಥದ್ದು. ಇನ್ನುಳಿದಂತೆ ಫ್ರೀಡಮ್ ಪಾರ್ಕ್ನಲ್ಲಿ ಸಾರಿಗೆ ನೌಕರರ ಬೆಂಗಳೂರು ಚಲೋ ಎನ್ನುವಂಥ ಕಾರ್ಯಕ್ರಮ ಏನಾಗ್ತಾ ಇದೆಯೋ ಈ ಒಂದು ಬಸ್ಗಳಲ್ಲಿ ಯಾರು ಶಿಫ್ಟ್ಗಳನ್ನು ಮುಗಿಸಿ ಮನೆಗೆ ತಲುಪಿರ್ತಾರೋ ಅವರು ಮಾತ್ರ ಬೆಂಗಳೂರು ಚಲೋ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಇನ್ನುಳಿದಂತೆ ಈ ಬಸ್ಗಳಲ್ಲೂ ಕೂಡ ಶಿಫ್ಟ್ ಮುಗಿದಂಥ ಸಿಬ್ಬಂದಿಗಳು ನೌಕರರು ಬೆಂಗಳೂರು ಚಲೋದಲ್ಲಿ ಭಾಗಿಯಾಗಿ ತಮ್ಮ ಬೇಡಿಕೆಗಳನ್ನು ಪೂರೈಕೆ ಮಾಡಿ ಇನ್ನುಳಿದಂಥ 12 ತಿಂಗಳ ಹಿಂಬಾಕಿ ವೇತನವನ್ನು ಪೂರೈಕೆ ಮಾಡಿ ಸ್ವಾಮಿ ಎನ್ನುವಂಥ ಮನವಿಯನ್ನು ಸರ್ಕಾರಕ್ಕೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ BMTC, KSRTC ಸೇರಿದಂತೆ ಎಲ್ಲ ನಿಗಮದ ಸಂಚಾರ ವ್ಯವಸ್ಥೆ ಯಥಾಸ್ಥಿತಿಯಲ್ಲಿ ಇದೆ ಅಂದರೆ ತಪ್ಪಾಗಲ್ಲ. ಕ್ಯಾಮ್ರಾ ಪರ್ಸನ್ ಶಂಕರ್ ರಾವ್ ಜೊತೆ ಮಂಜುನಾಥ್ ಹೊಸಳ್ಳಿ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.